ರಾಜ್ಯ ಬಿಜೆಪಿಯಲ್ಲಿ ಟಿಕೆಟ್ ರಾಜಕೀಯ ಜೋರಾಗಿದೆ. ಕೆಎಸ್ ಈಶ್ವರಪ್ಪ ಪುತ್ರನಿಗೆ ಹಾವೇರಿ ಟಿಕೆಟ್ ಅನ್ನ ನೀಡಬೇಕು ಅಂತ ಅವರ ಬೆಂಬಲಿಗರು ಒತ್ತಡ ಹಾಕ್ತಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಟಿಕೆಟ್ ರಾಜಕೀಯ ಜೋರಾಗಿ ನಡೀತಾ ಇದೆ. ಕೆಎಸ್ ಈಶ್ವರಪ್ಪ ಪುತ್ರನಿಗೆ ಹಾವೇರಿ ಟಿಕೆಟ್ ಅನ್ನ ನೀಡಬೇಕು ಅಂತ ಅವರ ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರೆ. ಶಿವಮೊಗ್ಗದ ಬಿಎಸ್ವೈ ನಿವಾಸಕ್ಕೆ ಈಶ್ವರಪ್ಪ ಬೆಂಬಲಿಗರು ಭೇಟಿಯನ್ನ ಕೊಟ್ಟಿದ್ರು. ಮಾಜಿ ಸಿಎಂ ಯಡಿಯೂರಪ್ಪರನ್ನ ಭೇಟಿಯಾಗಿ ಬೆಂಬಲಿಗರು ಚರ್ಚೆಯನ್ನ ನಡೆಸಿದ್ದಾರೆ. ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನ ನೀಡಬೇಕು ಅಂತ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಕಾಂತೇಶ್ ಅವರ ಬೆಂಬಲಿಗರು ಹಾವೇರಿಯಿಂದ ಟಿಕೆಟ್ ಅನ್ನ ನೀಡಬೇಕು ಕಾಂತೇಶ್ ಅವರಿಗೆ ಅಂತ ಈಗಾಗಲೇ ಬಿಎಸ್ ಯಡಿಯೂರಪ್ಪ ಅವರ ನಿವಾಸಕ್ಕೆ ತೆರಳಿ ಅವರ ಬೆಂಬಲಿಗರು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ನಾವು ವಿರೋಧ ಇಲ್ಲ, ಓಡಾಡೋಣ, ಎಲ್ರು ಕಷ್ಟಪಟ್ಟು ಗೆಲ್ಸೋಣ. ಅದನ್ನ ಅವರೇ ಬಂದ್ರೆ ಅಮಿತ್ ಶಾ ಕನ್ವಿನ್ಸ್ ಮಾಡಕ್ ಅನುಕೂಲ. ನೋಡಪ್ಪ, ದಯವಿಟ್ಟು ಹೇಳಿ, ನಾವೆಲ್ಲ ನಮ್ ಶಕ್ತಿ ಮೇಲೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ, ಬರಕ್ ಹೇಳಿ. ನಾನು ಅವ್ರ ಜೊತೆಗಿದ್ದೇನೆ. ಈಶ್ವರಪ್ಪ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಪ್ರಹ್ಲಾದ್ ಜೋಶಿ ಅವ್ರ ಮನೆ ಕಳಿಸ್ಕೊಟ್ಟಿದ್ದೆ. ನಾವೆಲ್ಲ ಪ್ರಯತ್ನ ಮಾಡ್ತೀವಿ, ಅವ್ರನ್ನ ಬರಕ್ ಹೇಳಿದ್ವಿ. ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಈಶ್ವರಪ್ಪ ಬೇರೆ ಅಲ್ಲ, ಯಡಿಯೂರಪ್ಪ ಬೇರೆ ಅಲ್ಲ. ಯಡಿಯೂರಪ್ಪ ಅವರ ನಿವಾಸಕ್ಕೆ ಅವರ ಬೆಂಬಲಿಗರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳಿದಂತಹ ಮಾತು, ಭೇಟಿಯಾದ ಸಂದರ್ಭದಲ್ಲಿ ಈಶ್ವರಪ್ಪನವರ ಬೆಂಬಲಿಗರು ಯಡಿಯೂರಪ್ಪನವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಟಿಕೆಟ್ ವಿಚಾರವಾಗಿ ನಾನೇ ಮಾತನಾಡ್ತೀನಿ, ಅಮಿತ್ ಶಾ ಅವರ ಜೊತೆ ಚರ್ಚಿಸೋಣ, ಈಶ್ವರಪ್ಪ ಜೊತೆ ನಾನೇ ನಿಲ್ತೇನೆ, ದೆಹಲಿಗೆ ಹೋಗಲು ಕೂಡ ನಾನು ಸಿದ್ಧ, ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಿಸಲು ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಶ್ವರಪ್ಪನವರೇ, ದಯವಿಟ್ಟು ಬನ್ನಿ, ದೆಹಲಿಗೆ ಹೋಗೋಣ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ನಾಳೆ ಮತ್ತೆ ಕರೀಬಹುದು. ಈ ಸಾರಿ ಮೀಟಿಂಗ್ ಅಲ್ಲಿ ಪ್ರಧಾನಿಯವರು ಇರ್ಬೋದು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಒಂದಿನ ಮುಂದಾಕಿರ್ಬೋದು. ಅದಕ್ಕೋಸ್ಕರ ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾವಾಗ ಕರೀತಾರೆ ಅವಾಗ ಡೆಲ್ಲಿಗೆ ಹೋಗ್ತೀವಿ. ಮತ್ತೆ ಈಶ್ವರಪ್ಪನ ಮಗನ ಬಗ್ಗೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಲೂ ಕಾಲ ಮಿಂಚಿಲ್ಲ. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅವ್ರು ಬಂದರೆ ನಾನೇ ಅವ್ರ ಜೊತೆ ಕರ್ಕೊಂಡೋಗಿ ಅಮಿತ್ ಶಾ ಜೊತೆ ಮಾತಾಡಿಸ್ತೀನಿ. ನಮ್ಮ ಮಗನಿಗೆ ಸೀಟ್ ಕೊಡ್ಸೋಕೆ ಏನು ಬೇಕೋ ನನ್ನಿಂದ ಆಗೋಲ್ಲ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡೋಕ್ಕೆ ಸಿದ್ಧ ಇದ್ದೆ. ಅವ್ರು ಬಂದರೆ ಜೊತೆ ಕರ್ಕೊಂಡೋಗಿ ಮಾತಾಡ್ಬೋದಪ್ಪ. ಅವ್ರು ದಯವಿಟ್ಟು ಹೇಳ್ತಾನೆ, ನಾನು ನಿಮ್ಮ ಮೂಲಕ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಬನ್ನಿ ಡೆಲ್ಲಿಗೆ, ನಾನೇ ಅಮಿತ್ ಶಾ ಜೊತೆ ಕರ್ಕೊಂಡೋಗಿ ಮಾತನಾಡಿಸ್ತೀನಿ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಗೋವಾ ಮೋಹನ್ ಕೃಷ್ಣ. ನೇರವಾಗಿ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ. ಮೋಹನ್ ಕೃಷ್ಣ, ಬೆಳಗ್ಗಿನಿಂದಲೂ ಕೂಡ ಈಶ್ವರಪ್ಪನವರ ಬೆಂಬಲಿಗರು ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನ ನೀಡಬೇಕು ಅನ್ನುವಂತಹ ಒತ್ತಾಯವನ್ನ ಎಲ್ಲ ಬಿಜೆಪಿ ನಾಯಕರ ಬಳಿ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಯಡಿಯೂರಪ್ಪ ನಿವಾಸಕ್ಕೆ ಅವರು ತೆರಳಿದ್ದಾರೆ ಅಂತ. ಈ ನಂತರದಲ್ಲಿ ಯಡಿಯೂರಪ್ಪನವರು ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಅವರು ಬಂದ್ರೆ ನಾನೇ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತೀನಿ ಅಂತ. ಈಶ್ವರಪ್ಪನವರು ದೆಹಲಿಗೆ ಹೋಗೋದಕ್ಕೆ ಹಿಂದೇಟು ಹಾಕ್ತಿದ್ದಾರಾ? ಯಾಕೆ, ಏನಾಗ್ತಾ ಇದೆ, ಸದ್ಯದ ಬೆಳವಣಿಗೆಗಳ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಮೋಹನ್ ಕೃಷ್ಣ. ಎಸ್ ರಜನಿ, ಏನು ಕಳೆದ 3 ದಿನಗಳಿಂದ ಈ ಒಂದು ಬೆಳವಣಿಗೆ ಶಿವಮೊಗ್ಗದಲ್ಲಿ ನಡೀತಾ ಇರುವಂತದ್ದು. ಹಾವೇರಿಯ ಟಿಕೆಟ್ ಯಾರಿಗೆ ನೀಡಬೇಕು ಎಂಬಂತಹ ಒಂದು ಚರ್ಚೆ ನಡೀತಾ ಇರುವಂತಹ ಬೆನ್ನಲ್ಲೇ ಇದೀಗ ನಾನೇ ಈಶ್ವರಪ್ಪನವ್ರನ್ನ ಕರ್ಕೊಂಡು ಹೋಗ್ತೇನೆ ದೆಹಲಿಗೆ, ಅವರು ನನ್ನ ಜೊತೆ ಬರಲಿ, ಅಲ್ಲಿ ದೆಹಲಿಯಲ್ಲಿ ಅಮಿತ್ ಶಾ ಅವ್ರ ಜೊತೆಗೆ ಚರ್ಚಿಸೋಣ. ಶಿವಮೊಗ್ಗದಲ್ಲಿ ಅವನು ಏನು ಈಶ್ವರಪ್ಪ ಅಭಿಮಾನಿಗಳು ಮತ್ತು ಕುರುಬ ಸಮಾಜದ ಏನು ಮುಖಂಡರುಗಳು ಬಂದಿದ್ರು, ಆ ಮುಖಂಡರುಗಳಿಗೆ ಈಶ್ವರಪ್ಪರವರ ಪರವಾಗಿ ನಾನು ಮಾತಾಡ್ತೇನೆ, ಅವರು ನನ್ನ ಜೊತೆ ಬರಲಿ ಎಂಬಂತಹ ಮಾತನ್ನ ಬಿಎಸ್ ಯಡಿಯೂರಪ್ಪನವರು ಆಡಿರುವಂತದ್ದು. ಯಡಿಯೂರಪ್ಪರ ನಿವಾಸಕ್ಕೆ ಆಗಮಿಸಿದ ಕುರುಬ ಸಮಾಜದ ಮುಖಂಡರಿಗೆ ಮನವಿಯನ್ನ ಮಾಡ್ಕೊಂಡ್ರು, ಕೈ ಮುಗಿದು ಯಡಿಯೂರಪ್ಪನವರು ಮನವಿ ಮಾಡ್ಕೊಂಡಿರುವಂತದ್ದು. ಯಡಿಯೂರಪ್ಪ ಮನೆಯಲ್ಲಿ ಕುರುಬ ಸಮಾಜದ ಮುಖಂಡರಿಗೆ ಈ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ನಿಮಗೆ ನಾನು ಕೈ ಮುಗಿದು ಮನವಿ ಮಾಡ್ತೇನೆ, ನನ್ನ ಜೊತೆಗೆ ದೆಹಲಿಗೆ ಬರ್ಲಿ, ನಾನ್ ಬೇರೆ ಅಲ್ಲ, ಈಶ್ವರಪ್ಪ ಬೇರೆ ಅಲ್ಲ, ನಾನೇ ಖುದ್ದಾಗಿ ಅವ್ರ ಜೊತೆ ನಿಲ್ತೇನೆ, ಕಾಂತೇಶ್ಗೆ ಟಿಕೆಟ್ ಕೊಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ ಎಂಬಂತಹ ಮಾತನ್ನ ಈ ಯಡಿಯೂರಪ್ಪನವರು ಆಡಿರುವಂತದ್ದು. ರಜನಿ, ಈ ಒಂದು ಬೆನ್ನಲ್ಲೇ ಅವರು ನಿಮ್ಮ ಮೂಲಕ ಏನು ಮಾಧ್ಯಮದ ಮೂಲಕ ಕೂಡ ನಾನು ಈಶ್ವರಪ್ಪನವರಿಗೆ ಮನವಿ ಮಾಡ್ಕೊಳ್ತೇನೆ ಎಂಬ ಮಾತನ್ನ ಆಡಿರುವಂತದ್ದು. ಬಳಿಕ ಒಳಗೆ ತೆರಳಿ ಅವರು ಈಶ್ವರಪ್ಪಿಗೆ ಖುದ್ದಾಗಿ ಅವರು ದೂರವಾಣಿ ಮುಖಾಂತರ ಕೂಡ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಚುನಾವಣೆ ಸಮಿತಿ ನಾಳೆ
ಸಭೆ ಕರೆಯಬಹುದು. ಮೋಸ್ಟ್ಲಿ ಈ ಸಭೆಯಲ್ಲಿ ಏನು ಸಿಇಸಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗವಹಿಸಬಹುದು. ಹೀಗಾಗಿ ಒಂದು ದಿನ ಮುಂದೂಡಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ನಾನು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಏನು ಈಶ್ವರಪ್ಪ ಅವರ ಪುತ್ರರಾದಂತಹ ಕೆ ಇ ಕಾಂತೇಶ್ ಅವರಿಗೆ ಬಿಜೆಪಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಅವರ ಪರವಾಗಿ ನಿಲ್ತೇನೆ. ಸೀಟ್ ಕೊಡಿಸಲು ನನ್ನಿಂದ ಆಗುವ ಎಲ್ಲಾ ಪ್ರಯತ್ನವನ್ನ ನಾನು ಮಾಡ್ತೇನೆ. ಎಲ್ಲಾ ರೀತಿಯ ಪ್ರಯತ್ನ ಮಾಡಲು ನಾನು ಸಿದ್ಧ ಇದ್ದೇನೆ. ಆದ್ರೆ ಈಶ್ವರಪ್ಪ ಅವರು ನನ್ನ ಜೊತೆ ನಿಲ್ಬೇಕು ಅನ್ನುವಂತ ಮಾತನಾಡಿದ್ದಾರೆ. ದಯವಿಟ್ಟು ಈಶ್ವರಪ್ಪನವರೇ ದೆಹಲಿಗೆ ಬನ್ನಿ ಹೋಗೋಣ ಎಂಬಂತಹ ಮನವಿಯನ್ನ ಯಡಿಯೂರಪ್ಪನವರು ಮಾಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನು ನಿವಾಸದೊಳಗೆ ತೆರಳಿದ ಯಡಿಯೂರಪ್ಪನವರು ಈಶ್ವರಪ್ಪನವರಿಗೆ ದೂರವಾಣಿ ಮುಖಾಂತರ ಕೂಡ ಕರೆಯನ್ನ ಮಾಡಿ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ರಜನಿ, ಥ್ಯಾಂಕ್ ಯು ಮೋಹನ್ ಕೃಷ್ಣ ಮಾಹಿತಿ.